ದಾಂಪತ್ಯದಲ್ಲಿ ಸುಖವನ್ನು ಹರಿಸ್ತಾ ಇರ್ತೀವಿ ನಾವು. ಸಪ್ತಪದಿ ಅಂತ ಒಂದು ಆಚರಣೆ ಮಾಡ್ತಾರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಯಾವಾಗಲೂ ಕಚ್ಚಾಡ್ತಾ ಇರ್ತಾರೆ. ನಮಸ್ಕಾರ ಸ್ನೇಹಿತರೆ. ಈ ಜೀವನದಲ್ಲಿ ಇಡಿಯಷ್ಟು ಸುಖ ಬೆಟ್ಟದಷ್ಟು ಕಷ್ಟ ಅಂತ ಕೇಳಿದ್ದೀವಿ. ಎಲ್ಲ ಸಂಸಾರಗಳಲ್ಲಿ ದಾಂಪತ್ಯದಲ್ಲಿ ಸುಖವನ್ನು ಹರಿಸ್ತಾ ಇರ್ತೀವಿ ನಾವು. ಎಲ್ಲಿದೆ ಸುಖ ನೋಡಿ, ಸ್ವಲ್ಪ ಸರಳವಾಗಿ ಚಿಂತನೆ ಮಾಡಿ ನೋಡಿ. ಈ ವಿಡಿಯೋ ನೋಡೋರು ಸ್ವಲ್ಪ ಯೋಚನೆ ಮಾಡಿ. ನೀವು ಮದುವೆ ಆದಾಗ ಸಪ್ತಪದಿ ಅಂತ ಒಂದು ಆಚರಣೆ ಮಾಡ್ತಾರಲ್ಲ, ಅವಾಗ ಒಂದು ಮಂತ್ರ ಹೇಳಿರ್ತಾರೆ. ಆ ಮಂತ್ರದ ನೆನಪಿದೆಯಾ? ಮೊದಲನೇ ಮಂತ್ರ ದಾಂಪತ್ಯದಲ್ಲಿ ಉತ್ಕೃಷ್ಟವಾದ ಸುಖವನ್ನು, ಪ್ರೇಮವನ್ನು, ಪ್ರೀತಿಯನ್ನು ಅನುಭವಿಸುವ ಮಂತ್ರ. ಅದು ಯೋಚನೆ ಮಾಡಿ ನೋಡಿ, ನೆನಪಿದೆಯಾ? ಇಲ್ಲ. ನೂರಾರು ಜನರ ಎದುರು ಸಾಕ್ಷೀಕರಿಸಿ, ಅವರ ಸಾಕ್ಷಿ ಆ ಮಂತ್ರ ಹೇಳ್ತಾರೆ ಸಪ್ತಪದಿ ಮಾಡಬೇಕಾದ್ರೆ. ಗೊತ್ತಿದೆಯಾ? ಇಲ್ಲ. ಅದಕ್ಕೆ ತುಂಬ ಫ್ಯಾಮಿಲಿಗಳಲ್ಲಿ ಡೈವರ್ಸು, ಗಂಡ ಹೆಂಡ್ತಿನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಯಾವಾಗಲೂ ಕಚ್ಚಾಡ್ತಾ ಇರ್ತಾರೆ, ಒಬ್ಬರ ಮೇಲೊಬ್ಬರು ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ, ಅಹಂಕಾರ ಬಂದ್ಬಿಟ್ಟಿರುತ್ತೆ, ನಾನು ಗ್ರೇಟು ನೀನು ಗ್ರೇಟು ಶುರುವಾಗ್ತಾ ಇರುತ್ತೆ. ಕೆಲವು ಡೈವರ್ಸ್ ಹಂತಕ್ಕೆ ಹೋಗ್ತವೆ. ಕೆಲವರು ಅಪ್ಪ ಅಮ್ಮದಿರೇ ಹೇಳ್ತಾರೆ, ಅದೇನೋ ಸೆಟ್ ಆಗಿಲ್ಲ, ನನ್ನ ಮಗಳಿಗೆ ಹೇಳಿಬಿಟ್ಟೆ ಡೈವರ್ಸ್ ಕೊಟ್ಟು ಬಾ ಅಂತ. ಮಗನಿಗೆ ಹೇಳ್ತಾರೆ ಕೊಟ್ಬಿಡು ಅಂತ, ಹೊಂದಾಣಿಕೆ ಆಗಿಲ್ಲ ಅಂತ. ಯಾಕೆ ಅಂದರೆ ಈ ಒಂದು ಸರಳ ಮಂತ್ರವನ್ನು ನೆನಪಿಟ್ಕೊಂಡಿಲ್ಲ, ಅದರ ಅರ್ಥವನ್ನು ತಿಳ್ಕೊಂಡಿಲ್ಲ, ನೀವು ಅದನ್ನು ಫಾಲೋ ಮಾಡ್ತಾ ಇಲ್ಲ. ಯಾವ ಮಂತ್ರ ಗೊತ್ತಾ? ಸಖೇ ಸಪ್ತಪದಿ ಭವ. ನಿಮ್ಗೆ ಅರ್ಥ ಆಗಿಲ್ಲ, ಯಾಕೆ ಪುರೋಹಿತರನ್ನು ಕೇಳಿರಲ್ಲ. ಇದು ವೇದದ ಮಂತ್ರ. ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ಮಿತ್ರರನ್ನಾಗಿ ನೋಡಬೇಕು. ನೀವು ಸಂಸಾರದಲ್ಲಿ ಸುಖವನ್ನು ಅನುಭವಿಸ್ಬೇಕಾದ್ರೆ ಹೆಂಡತಿ ನೀವು ಒಳ್ಳೆ ಫ್ರೆಂಡ್ ಆಗಬೇಕು, ಗಂಡ ಒಳ್ಳೆ ಫ್ರೆಂಡ್ ಆಗಬೇಕು. ಈ ಫ್ರೆಂಡ್ಶಿಪ್ ಹೇಗಿರುತ್ತೆ ಅಂದರೆ, ಎಂಗೇಜ್ಮೆಂಟ್ ಆದಮೇಲೆ 1 ತಿಂಗಳು 2 ತಿಂಗಳು ಇರುತ್ತಲ್ಲ, ಆವಾಗ ನಿಜವಾದ ಸ್ನೇಹದ ಸವಿ ಅಲ್ಲಿರುತ್ತೆ. ಒಬ್ರಿಗೊಬ್ರು ಕಾಯ್ತಾ ಇರ್ತೀವಿ, ಫೋನ್ ಮಾಡ್ತಾ ಇರ್ತಾರೆ, ಹೊರಗಡೆ ಹೋಗ್ತಾ ಇರ್ತೀವಿ, ಖುಷಿಯಾಗಿರ್ತೀವಿ, ಏನಂದ್ರೆ ಕೇಳ್ತಾ ಇರ್ತೀವಿ. ಮದುವೆ ಆದ ಮೇಲೆ ಸಪ್ತಪದಿಯನ್ನು ತುಳಿಯುವಾಗ ಕೊಟ್ಟಂಥ ಮಾತನ್ನು ನಾವು ಜ್ಞಾಪಿಸ್ಕೊಳ್ಳೋದಿಲ್ಲ. ನಾನು ಅಲ್ಲಿ ಏನು ಹೇಳಿದ್ದೀನಿ ನೂರಾರು ಜನರ ಎದುರುಗಡೆ? ನಾನು ನನ್ನ ಹೆಂಡತಿಯನ್ನ ಸ್ನೇಹಿತೆಯಾಗಿ, ಮಿತ್ರಳನ್ನಾಗಿ ನೋಡುತ್ತೇನೆ. ಆ ಮಿತ್ರತ್ವ ಇದ್ದಾಗಲೇ ತುಂಬ ಪ್ರೀತಿ ಇರತಕ್ಕಂಥದ್ದು ಇರೋದು. ನಾವು ಆ ಮಿತ್ರತ್ವವನ್ನೇ ಕಳ್ಕೊಂಡ್ಬಿಡ್ತೀವಿ. ಅಲ್ಲಿ ಸಡನ್ನಾಗಿ ಅಲ್ಲಿ ಅಧಿಕಾರ ಬಂದ್ಬಿಡುತ್ತೆ, ಅಹಂಕಾರ ಬಂದ್ಬಿಡುತ್ತೆ, ಬೇರೆ ಬೇರೆ ವಿಚಾರಗಳು ಬಂದ್ಬಿಡುತ್ತೆ. ಆಗ ಸಂಸಾರದಲ್ಲಿ ಸುಖ ನಾಶವಾಗುತ್ತೆ. ಇದನ್ನೇ ಇಂದಿನ ಕಾಲದಲ್ಲಿ ಹೇಳಿದ್ದಾರೆ, ವೇದಗಳಿಂದ ಹೇಳ್ಕೊಂಡು ಬಂದಿದ್ದಾರೆ. ಸರ್ವಜ್ಞನಿಗೆ ಎಷ್ಟು ಸೊಗಸಾಗಿ ಹೇಳಿದ್ದಾರೆ. ಬೆಚ್ಚನೆಯ ಮನೆ ಇದ್ದು ವೆಚ್ಚಕ್ಕೆ ಒನ್ನಿದ್ದು ಇಚ್ಛೆ ನರಿಯುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚೆಂದ ಸರ್ವಜ್ಞ. ಎಷ್ಟು ಸೂಪರ್ ಆಗಿದೆ ನೋಡಿ. ಬೆಚ್ಚನೆಯ ಮನೆ ಇದ್ದು, ಇರೋಕ್ಕೆ ಯಾವುದೋ ಒಂದು ಮನೆ ಇದ್ದು, ವೆಚ್ಚಕ್ಕೆ ಒನ್ನಿದ್ದು, ಸ್ವಲ್ಪ ಖರ್ಚು ಮಾಡೋಕ್ಕೆ ಹಣ ಇದ್ದು, ಇಚ್ಛೆಯ ನರಿಯುವ ಸತಿಪತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚೆಂದ ಸರ್ವಜ್ಞ. ಹೀಗೆ ನಾವು ತುಂಬ ಡೈವರ್ಸ್ಗಳು ನೋಡ್ತಾನೆ, ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇರ್ತೀನಿ. ತುಂಬ ಬುದ್ಧಿವಂತರು, ಒಳ್ಳೊಳ್ಳೆ ಕೆಲಸದಲ್ಲಿರ್ತಾರೆ. ಈ ಸಣ್ಣ ಪುಟ್ಟ ವಿಚಾರಗಳಿಂದ ಈ ಮಿತ್ರತ್ವ, ಸ್ನೇಹ ಅನ್ನೋದು ಇರುತ್ತಲ್ವ, ಸ್ನೇಹ ಅನ್ನೋದು ಇರೋದಿಲ್ಲ ಅಲ್ಲಿ. ಸ್ನೇಹ ಇದ್ದಾಗ ಅಲ್ಲಿ ಸಲಿಗೆ ಇರುತ್ತೆ, ಸಲಿಗೆ ಇದ್ದಾಗ ಅಲ್ಲಿ ಕ್ಷಮೆ ಇರುತ್ತೆ, ಕ್ಷಮೆ ಹೋದ್ಮೇಲೆ ಪ್ರೀತಿ ಬರುತ್ತೆ ಅಲ್ವಾ? ಹೇಗೆ ಸ್ವಲ್ಪ ಹಂಗೆ ಯೋಚನೆ ಮಾಡಿ ನೋಡಿ. ಕೆಲವರು ಟಿ ವಿಗಳಲ್ಲಿ, ಮಾಧ್ಯಮಗಳು, ಅಲ್ಲಿ ಅವರು ಇವನ್ನೆಲ್ಲ ನೋಡ್ತಾ ಇರ್ತೀವಿ ನಾವು. ಸ್ವಲ್ಪ ಏನು ಬೇರೆಯವ್ರನ್ನ ಪ್ರೀತಿಸ್ತಾ ಇರ್ತಾರೆ, ಮದುವೆ ಆಗಿರ್ತಾರೆ, ಬೇರೆಯವ್ರನ್ನ ಪ್ರೀತಿಸ್ತಿರ್ತಾರೆ. ಅದು ನಿಮಗೆ ಕೆಟ್ಟದಾಗ ಕಾಣುತ್ತೆ. ಆ ಕಡೆ ಆಕರ್ಷಣೆ ಆಗ್ತಾ ಇರ್ತಾರೆ. ಹೆಂಡತಿ ಕಂಪ್ಲೇಂಟ್ ಮಾಡ್ತಾಳೆ, ಗಂಡ ಕಂಪ್ಲೇಂಟ್ ಮಾಡ್ತಾನೆ. ಯಾಕೆ ಈ ರೀತಿಯಾದ ಆಕರ್ಷಣೆ ಆಗುತ್ತೆ ಅಂದರೆ, ಅಲ್ಲಿ ಆ ಸಂಬಂಧದಲ್ಲಿ ಕೇವಲ ಸ್ನೇಹ ಇದೆ,
ಆ ಸ್ನೇಹ ಇರೋದ್ರಿಂದ ಆಕರ್ಷಣೆ ಜಾಸ್ತಿ ಇರುತ್ತೆ, ಪ್ರೀತಿ ಜಾಸ್ತಿ ಇರುತ್ತೆ, ಪ್ರೇಮ ಜಾಸ್ತಿ ಇರುತ್ತೆ. ಇದನ್ನ ಅಕ್ರಮ ಸಂಬಂಧಗಳು ಅಂತಾರೆ. ಆಕ್ಚುಲಿ ಇವೆಲ್ಲದ ಕೊರತೆ ಮನೆಯಲ್ಲಿ ಆದಾಗ ಮನಸ್ಸಿನಲ್ಲಿ ಅದನ್ನು ಬಯಸುತ್ತೆ ಮನಸ್ಸು. ಆಗ ಅದೆಲ್ಲೋ ಒಂದು ಸಿಕ್ಕಿದಾಗ ಅಲ್ಲಿ ಬೆಳೆಯೋದೇ ಮೊದಲು ಸ್ನೇಹ, ಆಮೇಲೆ ಪ್ರೇಮ ಪ್ರೀತಿ ಅಂತ ಹೋಗುತ್ತೆ ಅಲ್ವಾ. ಸೊ ಅದೇ ರೀತಿ ನಿಮ್ಮ ಸಂಸಾರದಲ್ಲಿ ನೀವು ಗಂಡ ಹೆಂಡತಿ ಸ್ನೇಹಿತರಾಗಿರಬೇಕು. ಸ್ನೇಹಿತರಾಗಿದ್ದೀರಾ ಅಂತ ಯೋಚನೆ ಮಾಡಿ ನೋಡಿ. ಪ್ರತಿದಿನ ಈ ವಿಡಿಯೋ ನೋಡೋ ಅಂದ್ಕೊಳ್ಳಿ, ನಾವು ಫ್ರೆಂಡ್ಸ್ ಆಗಿದ್ದೀವಾ, ನಾವು ಕುಳಿತುಕೊಂಡು ಆರಾಮ ಮುಕ್ತವಾಗಿ ಮಾತಾಡ್ತೀವ, ಒಬ್ಬರನ್ನೊಬ್ಬರು ನಾವು ಕ್ಷಮಿಸಿ ಆಮೇಲೆ ನಾವು ಪ್ರೀತಿಸ್ತೀವ. ನಿಜವಾದ ಪ್ರೀತಿನ ಅದು. ನೋಡಿ ಎಷ್ಟು ಸರಳವಾಗಿದೆ. ಸಖೆ ಸಪ್ತಪದಿ ಭವ. ಸ್ನೇಹಿತರನ್ನಾಗಿ ನಾವು ಮಾಡ್ಕೋಬೇಕು ಬದುಕಿನಲ್ಲಿ. ನಾನಾ ಕಷ್ಟಗಳು ಬಂದಾಗ ಕಷ್ಟ ಕಾಲಕ್ಕೆ ಸಹಾಯ ಮಾಡೋರು ಯಾರೋ? ಸ್ನೇಹಿತರು ಅಂತೀವಿ ಅಲ್ವಾ. ನೀವು ಹಾಗೆ ಒಂದು ಸ್ವಲ್ಪ ಹಾಗೆ ನಿಮ್ಮ ಬಾಲ್ಯದಲ್ಲಿ ಯೋಚನೆ ಮಾಡ್ತಾ ಹೋಗಿ. ನಿಮ್ಮ ಬಾಲ್ಯದಲ್ಲಿ ಆತ್ಮೀಯ ಗೆಳೆಯರು ಫೋನ್ ಮಾಡಿದಾಗ ನಿಮಗೆಷ್ಟು ಖುಷಿ ಆಗುತ್ತೆ. ಅಷ್ಟೇ ಖುಷಿ ನಿನ್ನ ಗಂಡ ಫೋನ್ ಮಾಡಿದಾಗ, ನಿನ್ನ ಹೆಂಡತಿ ಫೋನ್ ಮಾಡಿದಾಗ. ಆದರೆ ಆಗ ಮಾತ್ರ ನೀವು ಮಿತ್ರರಂತೆ ಬದುಕನ್ನು ಸಾಗಿಸ್ತಾ ಇದ್ದೀರಾ. ಸೊ ಮಿತ್ರರ ಬದುಕು ಸಾಗುವಾಗ ಯಾವುದೇ ಸಮಸ್ಯೆಗಳು ಮಧ್ಯೆ ಬಂದರೆ ಅದನ್ನು ಸಮಸ್ಯೆನ ಬಗೆಹರಿಸ್ಕೊಂಡು ಹೋಗ್ತಾ ಇರ್ತೀವಿ. ನಾನು ಆಗಲೇ ಹೇಳಿದ್ನಲ್ವಾ, ಈ ಬದುಕಿನಲ್ಲಿ ಸ್ವಲ್ಪ ಸುಖ ಇರುತ್ತೆ, ಬೆಟ್ಟದಷ್ಟು ಸಮಸ್ಯೆಗಳಿರುತ್ತೆ. ಅದೇ ಸೃಷ್ಟಿಯ ನಿಯಮ. ಈಗ ಹಾಗೆ ನೋಡಿ, ಒಂದು ವೇದದ ಮಂತ್ರ ಹೇಳ್ತೀನಿ ನಿಮಗೆ. ಇಹೇ ಮಾವಿಂದ್ರ ಸಂನುದ ಚಕ್ರವಾಕೇವ ದಂಪತಿ. ಕಾಂಡ 14 ಸೂಕ್ತ 2 ಮಂತ್ರ 64 ವೇದದ ಮಂತ್ರ ಇದು. ಪತಿ ಪತ್ನಿಯರಿಬ್ಬರು ಚಕ್ರವಾಕ ಪಕ್ಷಿಗಳಂತೆ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಲಿ. ವೇದ ಬರೀ ದೇವರನ್ನ ಪೂಜೆ ಮಾಡೋಕ್ಕೆ ಮಂತ್ರವನ್ನು ಹೇಳಿಲ್ಲ, ಸಾಮಾನ್ಯ ಬದುಕಿನಲ್ಲಿ ಜೀವನವನ್ನು ಹೇಗೆ ಫಾಲೋ ಮಾಡಬೇಕು ಅಂತ ಕೆಲವಾರು ಸೂತ್ರಗಳನ್ನು ಕೊಟ್ಟಿದೆ. ಚಕ್ರವಾಕ ಪಕ್ಷಿ ಅಂತಿರ್ಬೇಕು ನಾವು. ಆ ಪಕ್ಷಿಗಳು ಹೇಗಿರ್ತವೆ ಅಂದರೆ ಸಾಯೋವರೆಗೆ ಜೊತೆನಲ್ಲೇ ಇರ್ತವಂತೆ. ಗಂಡು ಹೆಣ್ಣು ಪಕ್ಷಿಗಳು ಒಂದು ಸತ್ತಾಗ ಇನ್ನೊಂದು ಜೊತೆಲೇ ಸತ್ತೋಗ್ಬಿಡುತ್ತಂತೆ. ಅಷ್ಟೊಂದು ಬಾಂಧವ್ಯದ ಬದುಕು ಆ ಪಕ್ಷಿಗಳದ್ದು. ಆ ರೀತಿ ನೀನಿರೋ, ಆ ಪ್ರೀತಿಯಿಂದ ಇರಬೇಕು ನಾವು. ಆ ರೀತಿ ಇರಬೇಕಾದ್ರೆ ನಮ್ಮಲ್ಲಿ ಒಂದು ಪವಿತ್ರವಾದ ಸ್ನೇಹ ಇರಬೇಕು. ಸೊ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹ ಇದೆಯೋ ಅಥವಾ ಸಮಾಜದ ಕಟ್ಟಳೆಗಳಿಗೆ, ಸಂಸಾರದ ಜವಾಬ್ದಾರಿಗಳಿಗೆ ನೀವು ಕಟ್ಟು ಬಿದ್ದಿದ್ದೀರೋ ಅಂತ. ಎಷ್ಟೋ ಜನಕ್ಕೆ ಫ್ರೀಡಮ್ ಇಲ್ಲ ಪಾಪ. ಫ್ರೀಡಮ್ ಏನಾದ್ರು ಸಿಕ್ಬಿಟ್ರೆ ಗಂಡನ ಬಿಟ್ಟು ಓಡ್ಬಿಡ್ತಾರೆ. ಯಾಕೆಂದರೆ ಮಕ್ಕಳಾಗ್ಬಿಟ್ಟಿರ್ತಾರೆ, ಮಕ್ಕಳನ್ನ ನೋಡ್ಕೋಬೇಕು, ಸಂಸಾರಿಕ ಜವಾಬ್ದಾರಿಗಳಿರ್ತವೆ, ಸಮಾಜದ ಜವಾಬ್ದಾರಿ ಇರುತ್ತೆ. ಅದಕ್ಕೋಸ್ಕರ ಕಷ್ಟಪಟ್ಟು ಬದುಕ್ತಾ ಇರ್ತಾರೆ. ಸ್ನೇಹಿತರಾದ ಮೇಲೆ ಭಾವನೆಗಳಲ್ಲಿ ಪ್ರೇಮಿಗಳಾಗಿ ಬದುಕೋದೇ ಇಲ್ಲ. ಆಗ ಸಂಸಾರದ ಸುಖ ಸಿಗೋದೇ ಇಲ್ಲ ಅಲ್ವಾ. ಅದನ್ನು ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ರು ಇವತ್ತಿಂದ ನಿಮ್ಮ ಹೆಂಡತಿಯನ್ನು, ನಿಮ್ಮ ಗಂಡನನ್ನು ಫ್ರೆಂಡ್ ಮಾಡ್ಕೊಳ್ಳಿ. ಆಯ್ತಾ. ಈ ವಿಡಿಯೋನ ಗಂಡನಿಗೂ ತೋರಿಸಿ, ಹೆಂಡತಿನ ನೋಡಿ, ನಾವು ಫ್ರೆಂಡ್ಸ್ ಆಗಿರೋಣ ಅಂತ ಡಿಸೈಡ್ ಮಾಡಿ. ಆಗ ನೀವು ಮದುವೆಯಾದ ಶಾಸ್ತ್ರಗಳಲ್ಲಿ ಏನು ಸಪ್ತಪದಿ ತುಳಿದು ಮೊದಲನೇ ಮಂತ್ರ ಹೇಳ್ತಿರೋ ಸಖೇ ಸಪ್ತಪದಿ ಭವ, ಸಿಂಪಲ್ ಸೂತ್ರ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಬಿ ಹ್ಯಾಪಿ. ಒನ್ ಲಾಸ್ಟ್ ಥಿಂಗ್ ನೆನಪಿಟ್ಕೊಳ್ಳಿ, ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಾರಿ ಜೊತೆಯಲ್ಲಿ ಗಂಡ ಹೆಂಡತಿ ಕುಳಿತುಕೊಂಡು ನೀವೇನಾರು ತಪ್ಪುಗಳನ್ನು ಮಾಡಿದರೆ ಆ ತಪ್ಪುಗಳನ್ನು ಹೇಳಿ ನನ್ನನ್ನು ಕ್ಷಮಿಸು ಅಂತ ಕೇಳಿ. ಕ್ಷಮಿಸಿ, ನಗನಗ್ತಾ ಪ್ರೀತಿಸಿ. ಅರ್ಥ ಆಯ್ತಾ? ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.